ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಕಸ್ಮಾತ್ ನಿಮ್ಮ ವೆಹಿಕಲ್ನಲ್ಲಿ ಯಾವ್ದಾದ್ರು ಒಂದು ವೀಲ್ ಪಂಚರ್ ಆಗೋದ್ರೆ ಅದನ್ನ ಯಾವ ರೀತಿ ಬದಲಾಯಿಸಬೇಕು, ಸ್ಪೇರ್ ವೀಲ್ನ ಯಾವ ರೀತಿ ಆಗಬೇಕು ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಮಾಡ್ತಿರೋದು ಸ್ಪೆಷಲಿ ಫಾರ್ ಲೇಡೀಸ್. ಈಗ ನನ್ನ ಮಗಳು ಕಾರ್ ಓಡಿಸೋ ಕಲಿಬೇಕು ಅಂತ ಹೇಳ್ತಾ ಇದ್ದರು. ಸೊ ಅವ್ರಿಗೆ ಸಾಮಾನ್ಯವಾಗಿ ವೆಹಿಕಲ್ ಪಂಚರ್ ಆದಾಗ ಯಾವ ರೀತಿ ವೀಲ್ಗಳನ್ನ ಬದಲಾಯಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಬದಲಾಯಿಸಬೇಕು ಅಂತೇಳಿ. ಸೊ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಸ್ಪೇರ್ ವೀಲ್ನ ಯಾವ ರೀತಿ ಬದಲಾಯಿಸಬೇಕು. ಸೊ ಯಾವುದೇ ವೆಹಿಕಲ್ಗಳನ್ನಾಗಲಿ ಸ್ಪೇರ್ ವೀಲ್ ಅನ್ನೋದು ವೆಹಿಕಲ್ನ ಡಿಕ್ಕಿನಲ್ಲಿರ್ತದೆ. ಸೊ ನೀವು ನೋಡಿರ್ಬೋದು, ಈ ರೀತಿಯನ್ನು ಲೊಕೇಟ್ ಮಾಡಿರ್ತಾರೆ. ಇದನ್ನು ನೀವು ಮೊದಲು ಹೊರಗಡೆ ತೊಗೋಬೇಕು. ಸೊ ನಿಮಗೆ ಇದರಲ್ಲಿ ಏನೇನು ಟೂಲ್ಸ್ ಇದೆ ಅನ್ನೋದು ನಾನು ಹೇಳ್ಕೊಡ್ತೀನಿ. ಇದು ಜಾಕ್, ಇದು ವೀಲ್ ಸ್ಪ್ಯಾನರು, ಇದು ರೊಟೇಟ್ ಮಾಡಲಿಕ್ಕೆ ಅದ್ರದ್ದು ರಾಡ್, ಓಕೆನಾ. ಸೊ ಜಾಕ್ ಇದೆ, ಸ್ಪೇರ್ ವೀಲ್ ಇದೆ, ವೀಲ್ ಸ್ಪ್ಯಾನರ್ ಇದೆ, ರೊಟೇಟ್ ಮಾಡಲಿಕ್ಕೆ ರಾಡ್ ಇದೆ, ಓಕೆನಾ. ಈಗ ನಾವು ಯಾವ ರೀತಿ ವೀಲ್ನ ಬಿಚ್ಚಬೇಕು ಅನ್ನೋದು ನಿಮಗೆ ಮೊದಲು ಹೇಳ್ಕೊಡ್ತೀವಿ. ಸೊ ನಿಮ್ಮ ವೆಹಿಕಲ್ಲು ಯಾವುದಾದ್ರು ಒಂದು ಹೈವೇನಲ್ಲಿ ಪಂಚರ್ ಆಗಿಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಆ ಟೈಮಲ್ಲಿ ನಾವು ಯಾವಾಗಲೂ ವೆಹಿಕಲ್ನ ಹ್ಯಾಂಡ್ ಬ್ರೇಕ್ ಹಾಕಿರಬೇಕು ಮತ್ತು ಗೇರ್ನಲ್ಲಿ ವೆಹಿಕಲ್ನ ಎಂಗೇಜ್ ಮಾಡಿರ್ಬೇಕು, ಓಕೆನಾ. ಇದು ಫಸ್ಟ್ ಮೆಥಡು. ಆಮೇಲೆ ವೆಹಿಕಲ್ನ ಹಜಾರ್ಡ್ ವಾರ್ನಿಂಗ್ ಟ್ರಯಾಂಗಲ್ ಏನಿದೆ ಅದನ್ನು ನಾವು ಹೈವೇನಲ್ಲಿ ಇಟ್ಟಿರಬೇಕು. ನಾನು ಇಲ್ಲೆಲ್ಲೂ ಇಡಕ್ಕೆ ಹೋಗ್ತಾರೆ, ಬರೀ ಯಾವ ರೀತಿ ಸ್ಟೆಪ್ನಿನ ಚೇಂಜ್ ಮಾಡೋದನ್ನು ಮಾತ್ರ ಹೇಳ್ಕೊಡ್ತೀನಿ. ಅಷ್ಟೊಂದೆಲ್ಲ ನಾನು ತುಂಬ ಲಾಂಗ್ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿಲ್ಲ. ಸೊ ನಾವಿವಾಗ ಹ್ಯಾಂಡ್ ಬ್ರೇಕ್ನ ಹಾಕಿದ್ದೀವಿ, ಗೇರಲ್ಲಿ ವೆಹಿಕಲ್ನ ಎಂಗೇಜ್ ಮಾಡಿದ್ದೀವಿ. ಸ್ಪೇರ್ ವೀಲ್ ಏನಿದೆ ಅದನ್ನು ಯಾವಾಗಲೂ ರಿಮೂವ್ ಮಾಡ್ಕೊಂಡು ಬಂದು ಈ ರೀತಿ ಕೆಳಗಡೆ ಇಡಬೇಕು. ಯಾಕೆಂತಂದರೆ ಅಕಸ್ಮಾತ್ ನಾವು ಜಾಕ್ ಕೊಟ್ಟು ಸ್ಲಿಪ್ ಆಯಿತು ಅಂತಂದರೆ ವೆಹಿಕಲ್ ಕೆಳಗಡೆ ಬಿದ್ರೂ ಇಷ್ಟು ಗ್ಯಾಪಲ್ಲಿ ಬೀಳಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಯಾವ ರೀತಿ ಜಾಕ್ನ ಎಂಗೇಜ್ ಮಾಡೋದನ್ನು ತೋರಿಸ್ಕೊಡ್ತೀವಿ ಅಂತ ಇದೆ. ಈ ಪಾಯಿಂಟ್ಗೆ ನಿಮ್ಮ ವೆಹಿಕಲ್ನ ಜಾಕ್ನ ಎಂಗೇಜ್ ಮಾಡಬೇಕು. ಅದಾದ ನಂತರ ಈ ರೀತಿ ಕೈಯಲ್ಲಿ ಅದನ್ನ ಎಷ್ಟಾಗುತ್ತಷ್ಟು ಟೈಟ್ ಮಾಡ್ಕೋಬೇಕು, ಓಕೆನಾ. ಸೊ ಜಾಸ್ತಿ ಏನು ಟೈಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತಷ್ಟು ಟೈಟ್ ಮಾಡಿ ಇದನ್ನ ಎಂಗೇಜ್ ಮಾಡಿ, ಆಯಿತಾ. ಕೈಯಲ್ಲಿ ಎಂಗೇಜ್ ಮಾಡಿದ್ದೀವಿ ಜಾಕ್ನ. ಫುಲ್ಲು ನಾವನ್ನು ಹೈಟಾಗಿ ಇದು ಮಾಡೋಕ್ಕೆ ಹೋಗಿಲ್ಲ. ಯಾಕೆಂತಂದರೆ ಪಂಚರ್ ಆಗಿರೋಂಥ ವೆಹಿಕಲ್ಲು ರೋಡಲ್ಲಿ ಕೂತಿರುವಾಗ ನಾವು ಜಾಕ್ ಎತ್ಬಿಟ್ಟು ವೀಲ್ನ ಬೋಲ್ಟ್ನ ಲೂಸ್ ಮಾಡೋಕ್ಕೆ ಹೋದರೆ ಇದು ಆ ಕಡೆ ಈ ಕಡೆ ಓಡಾಡುತ್ತೆ. ಆವಾಗ ನಮಗೆ ಈಸಿಯಾಗಿ ಬಿಚ್ಚೋಕ್ಕಾಗಲ್ಲ. ಸೊ ಈಗೇನು ಮಾಡಬೇಕು ಅಂದರೆ ವೀಲ್ ಬೋಲ್ಟ್ಗಳನ್ನ ಲೂಸ್ ಮಾಡ್ಕೋಬೇಕು, ಓಕೆನಾ. ಈ ಕಡೆಗೆ ಮಾಡಿದ್ರೆ ಟೈಟ್, ಈ ಕಡೆಗೆ ಮಾಡಿದ್ರೆ ಲೂಸ್, ಓಕೆನಾ. ಸಾಮಾನ್ಯವಾಗಿ ಎಲ್ಲರೂ ಕೈಯಲ್ಲಿ ರೀತಿ ಬಿಚ್ಚಕ್ಕೆ ಪ್ರಯತ್ನ ಪಡ್ತಾರೆ. ಕೈಯಲ್ಲಿ ರೀತಿ ಬಿಚ್ಚಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅಂತಂದರೆ ನಿಮಗೆ ಅದು ಸ್ವಲ್ಪ ರಿಸ್ಕ್ ಆಗುತ್ತೆ. ಸೊ ನಿಮಗೆ ಸಾಧ್ಯವಾದಷ್ಟು ಇದನ್ನು ಕಾಲಲ್ಲೇ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ನೋಡಿ, ಕಾಲಲ್ಲಿ ಇದ್ರೆ ರಿಮೂವ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಒಂದು ಮೆಥಡ್ ಇದೆ. ಫಸ್ಟ್ ಒನ್ ಇದು, ಸೆಕೆಂಡ್ ಒನ್ ಇದು. ಯಾವತ್ತೂ ಫಸ್ಟ್ ಒನ್ ಇದು, ಸೆಕೆಂಡ್ ಒನ್ ಇದು ಅಂತ ಮಾಡೋಕ್ಕೆ ಹೋಗಬೇಡಿ. ಆಪೋಸಿಟ್ ಡೈರೆಕ್ಷನ್. ಫಸ್ಟ್ ಒನ್ ಇದು ಲೂಸ್ ಮಾಡಬೇಕು, ಸೆಕೆಂಡ್ ಒನ್ನು ಇದನ್ನು ಲೂಸ್ ಮಾಡಬೇಕು, ಓಕೆನಾ. ಗೊತ್ತಾಯ್ತಲ್ಲ. ಸೆಕೆಂಡ್ ಒನ್ ಇದು, ಥರ್ಡ್ ಒನ್ನ ಇದು, ಫೋರ್ತ್ ಒನ್ ಇದು. ಸೊ 4 ಬೋಲ್ಟು ಲೂಸ್ ಮಾಡಿದ್ದೀವಿ. 1 2 3 4. ಅಕಸ್ಮಾತ್ ನಿಮ್ಮ ವೆಹಿಕಲಲ್ಲಿ 5 ಬೋಲ್ಟ್ ಇತ್ತು ಅಂದರೆ 1 2 3 4 5 ಯಾವುದಿರ್ತದೆ ಅದನ್ನ 5ನೇದು ಮಾಡ್ಕೊಳ್ಳಿ. ಸೊ ನಾವಲ್ಲಿಗೆ 4 ಬೋಲ್ಟ್ನವೇ ಲೂಸ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಯಾವ ರೀತಿ ಜಾಕ್ ರಾಡ್ನ ಜಾಕ್ಗೆ ಎಂಗೇಜ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೀತಿ ಎಂಗೇಜ್ ಮಾಡಬೇಕು. ಇಲ್ಲಿ ನೋಡಿ, ಈ ರೀತಿ ಏನು ಕಾಣ್ತಾ ಇದೆ ಹೋಲು, ಈ ಹೋಲ್ಗೆ ಬಂದಿದ್ದು ಲಾಕ್ ಆಗಬೇಕು, ಓಕೆನಾ. ನೋಡ್ಕೊಂಡ್ರಾ. ಈ ರೀತಿ ನಾವು ಜಾಯಿನ್ ಮಾಡಿದ್ಮೇಲೆ ಇದನ್ನು ನಾವು ಈ ರೀತಿ ರೊಟೇಟ್ ಮಾಡಬೇಕು. ನಾವು ಈ ರೀತಿ ಕಂಪ್ಲೀಟಾಗಿ ಜಾಕ್ ಎತ್ತಿದ ಮೇಲೆ
ವೀಲ್ ನೋಡಿ ಇಲ್ಲಿ ಈ ರೀತಿ ರೊಟೇಟ್ ಆಗುತ್ತೆ. ಸೊ ನಾವು ಯಾವಾಗ ಗೇರಲ್ಲಿ ಎಂಗೇಜ್ ಮಾಡಿರಲ್ಲ ವೀಲ್ ಈ ರೀತಿ ರೊಟೇಷನ್ ಆಯ್ತಾ ಇರ್ತದೆ. ಸೊ ಗೇರಲ್ಲಿ ಎಂಗೇಜ್ ಮಾಡಿದರೆ ನೋಡಿ ಈ ರೀತಿ ಇರುತ್ತೆ. ನಾವು ಜಾಕ್ ಎತ್ಬಿಟ್ಟು ವೀಲ್ನ ರಿಮೂವ್ ಮಾಡ್ತೀವಿ ಅಂದರೆ ಈ ರೀತಿ ಶೇಕ್ ಆಗೋದು ತಪ್ಪು. ಅದಕ್ಕೆ ನಾವು ಜಾಕ್ ಡೌನಲ್ಲಿರಬೇಕು, ವೀಲು ಗ್ರೌಂಡಿಗೆ ಟಚ್ ಆಗಿರ್ಬೇಕಾದ್ರೆ ಮಾತ್ರ ವೀಲ್ ಬೋಲ್ಟ್ಗಳನ್ನ ಲೂಸ್ ಮಾಡಬೇಕು. ಸೊ ನಾವು ಆಲ್ರೆಡಿ ಇವಾಗ ವೀಲ್ ಬೋಲ್ಟ್ಗಳನ್ನ ಲೂಸ್ ಮಾಡಿದ್ದೀವಿ. ಈಗ ಇಟ್ಕೊಂಡ್ರೆ ಆಯ್ತು ಅಷ್ಟೇ, ಆಯಿತಾ? ಅಲ್ಲ ಬೋಲ್ಟು ಸೇಫಾಗಿಡಿ ನೋಡಿ. ಇದು ಫ್ಲಾಪು, ವೀಲ್ ಬಿಚ್ಚಿದ ಮೇಲೆ ಇಷ್ಟು ಗ್ಯಾಪ್ ಇರಬೇಕು, ಆಯಿತಾ? ಏಕೆಂದರೆ ಸ್ಪೇರ್ ವೀಲು ಕೂತ್ಕೊಳ್ಳೋದು. ಪಂಚರ್ ಆಗಿದ್ದರೆ ಇದು ಏರಿರೋ ಟೈರು, ಪಂಚರ್ ಆಗಿದ್ದರೆ ನಿಮಗೆ ಇಷ್ಟು ಗ್ಯಾಪ್ ಸಿಗುತ್ತೆ. ಸೊ ಏನು ಚಟ್ನಿ ಸ್ಪೇರ್ ವೀಲ್ನ ಕೂರಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇದೇ ವೀಲ್ನ ನಿಮಗೆ ಮತ್ತೆ ಸ್ಪೇರ್ ವೀಲ್ ಅಂತಲೇ ಕೂರಿಸ್ತೀನಿ. ಇವಾಗ ಕೆಲವರು ಏನು ಮಾಡ್ತಾರೆ ಅಂದರೆ ವೀಲ್ನ ಕೂರಿಸ್ಬೇಕಾದ್ರೆ ಕೈ ನಿಲ್ಲಿಟ್ಕೊಂಡು ಮಾಡ್ತಾರೆ. ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎರಡು ಕೈನ ಇಟ್ಕೊಂಡು ಅದನ್ನು ಕರೆಕ್ಟಾಗಿ ಈ ರೀತಿ ಎಂಗೇಜ್ ಮಾಡಿ, ಓಕೆನಾ? ಈ ರೀತಿ ಎಂಗೇಜ್ ಮಾಡಿದ್ಮೇಲೆ ಫಸ್ಟ್ ಒನ್ನು ಕೈಯಲ್ಲೇ ಟೈಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒಂದು ಯಾವಾಗಲೂ ಆಪೋಸಿಟ್ ಡೈರೆಕ್ಷನಲ್ಲೇ ಇರಬೇಕು, ಸರಿನಾ? ಅರ್ಥ ಆಯ್ತಲ್ಲ? ಈಗ ನಾನು ನಿನ್ನೆ ಅದನ್ನ ಫ್ಲಾಪ್ ಹಾಕ್ಬಿಟ್ಟು ಹೇಳ್ತೀನಿ. ಇದು ಫ್ಲಾಪ್ ಹಾಕಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಆಯಿತಾ? ಫಸ್ಟ್ ಒನ್ನು ಸೆಕೆಂಡ್ ಒಂದು ಮೂರನೇದು ನಾಲ್ಕು ಸೊ ನಾವಿಲ್ಲಿಗೆ ಜಾಸ್ತಿ ಏನು ಓವರ್ ಟೈಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಜಸ್ಟ್ ಕೈಯಲ್ಲಿ ಸಿಂಪಲ್ ಟೈಟ್ ಅಷ್ಟೇ ಮಾಡ್ಕೊಂಡಿರೋದು. ಯಾಕೆಂತಂದರೆ ಏನು ಸಿಂಪಲ್ ಟೈಟ್ನ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ಜಾಕ್ನ ಇಳಿಸ್ಬಿಟ್ಟು ಇದು ಗ್ರೌಂಡ್ ಲೆವೆಲ್ಗೆ ಹೋದ್ಮೇಲೆ ನಾವು ಟೈಟ್ ಮಾಡಿಕೊಂಡ್ರೆ ಅದು ಬೋಲ್ಟಲ್ಲಿ ವೇರಿಯೇಷನ್ ಇರ್ತದೆ. ಇವಾಗ ಏನು ಇಲ್ಲಿ ಕೈಯಿಂದ ಟೈಟ್ ಮಾಡಿದ್ದೀವಿ ಜಸ್ಟ್, ಇದು ಬರೀ ಸಿಂಪಲ್ ಟೈಟ್ ಅಷ್ಟೇ. ಯಾಕೆ ಅಂತಂದರೆ ಇದೇನಾದ್ರು ನಾವು ಫಸ್ಟೇ ಜಾಕ್ ಇಳಿಸ್ಬಿಟ್ಟು ನಾವೇನಾದ್ರು ವೀಲ್ ಬೋಲ್ಟ್ನ ಟೈಟ್ ಮಾಡೋಕ್ಕೆ ಹೋದರೆ ಅದು ಸರಿಯಾಗಿ ಹಬ್ಗೆ ಲೊಕೇಟ್ ಆಗಿರೋದಿಲ್ಲ. ಆಗ ನಾವು ಟೈಟ್ ಮಾಡಬೇಕಾದ್ರೆ ಪ್ರತಿಯೊಂದು ಬೋಲ್ಟ್ಗೂ ವೇರಿಯೇಷನ್ ಕಾಣ್ತದೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ 4 ಬೋಲ್ಟೂ ಮೊದಲು ಕೈನಲ್ಲಿ ಟೈಟ್ ಮಾಡ್ಕೋಬೇಕು. ಅದಾದ ನಂತರ ನಾವು ಈ ಒಂದು ಜಾಕ್ನ ಇಳಿಸ್ಬೇಕು. ನೋಡಿ ಕರೆಕ್ಟಾಗಿದೆ, ವೀಲ್ ಕೂತಿದೆ. ಈಗ ನಾವು ಜಾಕ್ನ ಇಳಿಸ್ಬೇಕು, ಓಕೆನಾ? ಇಲ್ಲಿ ಏನು ನಿಮಗೆ ಸ್ಪೇರ್ ವೀಲ್ನ ಇಟ್ಟು ಅದನ್ನ ಹೇಳ್ಕೊಟ್ಟಿದ್ದೆ ಸೇಫ್ಟಿಗೆ ಇಡಬೇಕು ಅಂತಂದ್ಬಿಟ್ಟು. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಇವಾಗ ಟೈರ್ನ ಚೇಂಜ್ ಮಾಡದಿರೋದ್ರಿಂದ ಆ ಟೈರ್ ಅಲ್ಲೇ ಇದೆ. ಬಟ್ ನೀವು ಯಾವಾಗ ಸ್ಪೇರ್ ವೀಲ್ನ ಇಲ್ಲಿ ಕೂರಿಸ್ಬಿಟ್ಟು ಪಂಚರ್ ಆಗಿರೋ ಟೈರ್ನ ಈಚೆ ತೆಗಿತೀರ, ಆಗ ಪಂಚರ್ ಆಗಿರೋ ಟೈರ್ನ ಇಲ್ಲಿಗೆ ಲೊಕೇಟ್ ಮಾಡಬೇಕು. ಈಗ ಕಂಫರ್ಟಬಲಾಗಿ ಕೂತಿದೆ, ಅದರಿಂದ ನಿಮಗೆ ಭಯ ಪಡೋಂಥದ್ದು ಏನೂ ಇಲ್ಲ. ಸೊ ಯಾವಾಗ ನಿಮಗೆ ವೀಲು ನಾವು ಜಾಕ್ನ ಎಂಗೇಜ್ ಮಾಡಿ ಎತ್ತಿದ ಮೇಲೆ ಎಲ್ಲಿ ಬಿದೋಗುತ್ತೋ ಅನ್ನೋ ಭಯ ಇರುವಾಗ ಮಾತ್ರ ನಾವು ಕೊಟ್ಟಿರ್ತೀವಿ. ಈಗ ನಾವು ಜಾಕ್ ಇಳಿಸಾಯಿತು, ವೀಲ್ನ ಕೂರಿಸಾಯಿತು, ಸೊ ನಮಗೆ ಇದರಿಂದ ಏನೂ ಭಯ ಇಲ್ಲ. ಈಗ ನಾನು ಕೈಯಲ್ಲಿ ಟೈಟ್ ಮಾಡಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಆಲ್ರೆಡಿ ನಾವು ಜಸ್ಟ್ ಸಿಂಪಲ್ ಟೈಟ್ನ ಮಾಡಿದ್ದೆ, ಇವಾಗ ಇದನ್ನ ಓವರ್ ಟೈಟ್ ಮಾಡೋಣ.
ಫಸ್ಟ್ ಒನ್ನು, ಸೆಕೆಂಡ್ ಒನ್ನು, ಥರ್ಡ್ ಒನ್ನು, ಫೋರ್ತ್ ಒನ್ನು. ಓಕೆನಾ? ಐದನೇದು ಇದ್ದರೆ ಐದನೇದು. ಈಗ ಇಷ್ಟ ಆದಮೇಲೆ ಇನ್ನೊಂದು ಸಲ ನೀವು ಕಾಲ್ನಲ್ಲಿ ಓವರ್ ಟೈಟ್ ಮಾಡಿಬಿಡಿ. 1 2 3 4. ಸೊ ಇದೇ ಮೆಥಡು ಯಾವಾಗಲೂ ನಾವು ಒಂದು ಪಂಚರ್ ಆದಾಗ ಸ್ಪೇರ್ ವೀಲ್ನ ಯಾವ ರೀತಿ ಬದಲಾಯಿಸಬೇಕು ಅನ್ನೋದು ಇವಾಗಲೂ ಹೇಳ್ತಾ ಇದ್ದೀನಿ. ಹೈವೇನಲ್ಲಿ ಗಾಡಿ ನಿಲ್ಲಿಸಬೇಕಾದ್ರೆ ಹ್ಯಾಂಡ್ ಬ್ರೇಕ್ನ ಎಂಗೇಜ್ ಮಾಡಿ ಗೇರ್ಗೆ ಹಾಕಿ ಗಾಡಿನ ನಿಮ್ಮ ವೆಹಿಕಲ್ನಲ್ಲಿರುವಂಥ ಹಜಾರ್ಡ್ ವಾರ್ನಿಂಗ್ ಏನಿದೆ ಟ್ರಯಾಂಗಲು ಅದನ್ನು 10 ಮೀಟ್ರ್ ದೂರದಲ್ಲಿ ಮಡಗಿ ವೆಹಿಕಲ್ನ ಯಾವಾಗಲೂ ಸೇಫಾಗಿರೋ ಜಾಗದಲ್ಲಿ ಪಾರ್ಕ್ ಮಾಡಿ ವೆಹಿಕಲ್ನ ಪಂಚರ್ ಆಗಿರೋಂಥ ವೀಲ್ನ ಬದಲಾಯಿಸ್ಕೊಳ್ಳಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಪೆಷಲಿ ಫಾರ್ ಲೇಡೀಸ್, ಅಕಸ್ಮಾತ್ ನಿಮಗೆ ರಸ್ತೆ ಏನಾದ್ರು ಪಂಚರ್ ಆಗೋಯ್ತು ಅಂತಂದರೆ ಸುಮ್ಮನೆ ಚೆನ್ನಾಗಿರುವಾಗಲೇ ಮನೆ ಹತ್ರ ಚೆನ್ನಾಗಿರೋ ವೀಲ್ನೇನೋ 1-2 ಸಲ ನೀವು ಬಿಚ್ಚಿ ಟ್ರೈ ಮಾಡಿ ನೋಡಿ, ನಿಮಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.